ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ನೋಟಿಫಿಕೇಷನ್ ಬಂದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಜನ ಕೇಳಿರೋದು ಕ್ವಶನ್ ಪೇಪರ್ಸ್ ಇದೆಯಾ, ನಿಮಗೆ ಎಷ್ಟು ಕ್ವಶನ್ ಪೇಪರು ರಿಕ್ವೈರ್ ಇದೆಯೋ ಅಷ್ಟೇ ನಮಗೆ ಕ್ವಶನ್ ಪೇಪರು ಇವಾಗ ರಿಕ್ವೈರ್ ಇದೆ. ಬಿಕಾಸ್ ನಾವು ಈ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಪೇಪರ್ಸ್ ಸಿಕ್ಕಿದ ತಕ್ಷಣ ನಾನು ಆದಷ್ಟು ಎಲ್ಲ ಸರ್ವೇರ್ಸ್ನೂ ಕೇಳಿದ್ದೀನಿ. ಅವರು ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಲೆಕ್ಟ್ ಮಾಡಿದ ತಕ್ಷಣ ನಾನು ಅದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ರೆಸೆಂಟ್ಲಿ ಎಲ್ ಎಸ್ ಆಗಿ ವರ್ಕ್ ಮಾಡ್ತಾ ಇರೋರಿಗೆ ಟ್ರೈನಿಂಗ್ ಇರುತ್ತಾ ಇಲ್ವಾ ಅಂತೇಳಿ ಇದು ನಮಗೂ ಸ್ವಲ್ಪ ಡೌಟ್ ಇದೆ. ಏಕೆಂತಂದರೆ ನಮಗೆ ಈ ವರ್ಷ ಲೈಸೆನ್ಸ್ ಸರ್ವೇಯರಾಗಿ ಕೆಲಸ ಮಾಡಿರೋರಿಗೆ ಮತ್ತೆ ಅದೇ ಲೈಸೆನ್ಸ್ ಸರ್ವೇಯರ್ ಜಾಬ್ ಆಗಿರೋದ್ರಿಂದ ಟ್ರೈನಿಂಗ್ ಬೇಡ ಅಂತ ಹೇಳಿದ್ದಾರೆ. ಬಟ್ ಇದು ಗೌರ್ಮೆಂಟ್ ಸರ್ವೇಯರ್ ಜಾಬ್ ಅಂತ ಹೇಳಿ, ಅಂದರೆ ಆಫೀಸ್ ವರ್ಕಲ್ಲೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ಈ ಪೋಸ್ಟಿಗೆ ನಮ್ಮ ಪೋಸ್ಟಿಗೆ ಕಂಪೇರ್ ಮಾಡಿದ್ರೆ ನಾವೇನು 23 ಫೈಲ್ಸ್ ಕೊಟ್ಟಿದ್ರಲ್ಲ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದರೆ ಮುಗ್ದೋಗ್ತಾಯಿತ್ತು. ಬಟ್ ಈ ಜಾಬಲ್ಲಿ ಹಾಗಲ್ಲ, ನಾವು ಫೈಲ್ಸ್ನೂ ಕ್ಲಿಯರ್ ಮಾಡಬೇಕು. ಮತ್ತು ಏನು ಆಫೀಸಲ್ಲಿ ಕೆಲವು ವರ್ಕ್ಗಳನ್ನ ನಮಗೆ ಅಂತಲೇ ಕೊಡ್ತಾರೆ, ಕೆಲವು ಪ್ರಾಜೆಕ್ಟ್ಗಳನ್ನ ನಮಗೆ ಅಂತ ಕೊಡ್ತಾರೆ, ಅದನ್ನು ಕ್ಲಿಯರ್ ಮಾಡಬೇಕು. ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಈ ಜಾಬ್ಗೆ ಆ ರೀತಿ. ಹಾಗಾಗಿ ಈ ಸರಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಲೈಸೆನ್ಸ್ ಹೋಲ್ಡರ್ಗೆ ಡೈರೆಕ್ಟ್ ಟ್ರೈನಿಂಗ್ ಕೊಡೋದು ಡೌಟು ಅಂದರೆ ಡೈರೆಕ್ಟ್ ಪೋಸ್ಟಿಂಗ್ ಕೊಡೋದು ಡೌಟು. ಟ್ರೈನಿಂಗ್ ಕೊಡಬಹುದು ಅಂತ ನನ್ನ ಐಡಿಯಾ ಇದೆ. ಒಂದು ಫೈಲ್ಗೆ 840 ಇತ್ತ 1200 ಇದೆ. ಇದು ನೀವು ಲಿಟಲ್ ಬಿಟ್ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನಾನು ಮೈ ಸ್ಯಾಲ್ರಿ ಪೇಮೆಂಟ್ ಅನ್ನೋಂತಹ ಒಂದು ವಿಡಿಯೋ ಏನಿದೆಯಲ್ಲ ಅದರಲ್ಲಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಈ ಫೈಲ್ಗೆ ಎಷ್ಟು ಅಂತ ಹೇಳಿ. ಅದು 360 ಮತ್ತು 840 ಅಂತೇಳಿ 2 ಪೇಮೆಂಟ್ ಆಗುತ್ತೆ. ನಮಗೆ ಒಂದು ಅಪ್ಲಿಕೇಶನ್ಗೆ 2 ಪೇಮೆಂಟ್ ಆಗುತ್ತೆ. ಒಂದು ಫೈಲ್ ಅಲರ್ಟ್ ಆಗಿದ ತಕ್ಷಣ ಅದು ನೋಟಿಸ್ನ ತೊಗೊಳಕ್ಕೆ ಗೌರ್ಮೆಂಟಿಂದ ಕೊಡುವಂತಹ ಶುಲ್ಕ ಬಂದು 360. ಫೈಲ್ ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ ಪಾಣಿ ಜನ್ರೇಟ್ ಆದಮೇಲೆ ನಮಗೆ 840 ಬರುತ್ತೆ. ಒಂದು ಫೈಲಿಗೆ ನಮ್ಗೆ ಅಲ್ಲಿಗೆ 2 ಸರಿ ಪೇಮೆಂಟ್ ಬಂತು. ಏನು ಪಾಣಿ ಜನ್ರೇಟ್ ಆಗಿಲ್ಲ ಅಂತಂದರೆ 840 ಬರಲ್ಲ, 360 ಅಷ್ಟೇ. ಆ ಫೈಲ್ ಕ್ಲೋಸ್ ಆಯಿತು ಅಂತಂದರೆ. ಇಲ್ಲ ಅದು ಕಂಟಿನ್ಯೂ ಆಗಿ ಕ್ಲಿಯರ್ ಆಗಿದೆ ಅಂತಂದರೆ ನಮಗೆ 1200 ಬರುತ್ತೆ. ಬಟ್ ಈ ಜಾಬಲ್ಲಿ ಆ ರೀತಿ ಅಲ್ಲ. ಅಂದರೆ ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ ಆ ಜಾಬಲ್ಲಿ ಹಂಗಲ್ಲ. ಅದು ಫಿಕ್ಸ್ಡ್ ಸ್ಯಾಲ್ರಿ, ಈ ಫೈಲ್ಗೆ ಎಷ್ಟು ಅಂತ ಅಲ್ಲ, ಫಿಕ್ಸ್ಡ್ ಸ್ಯಾಲ್ರಿ ಬರುತ್ತೆ. ಲಾಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬಂದಿದೆ, 36 ಬಂದಿದೆ ಅಂತ ಅನಿಸುತ್ತೆ ಲಾಸ್ಟ್ ಮಂತ್ ಸ್ಯಾಲ್ರಿ ನನಗೆ. ಮತ್ತು ಈ ಸ್ಯಾಲ್ರಿ ಬಗ್ಗೆ ಅಷ್ಟು ಕ್ಲಿಯರಾಗಿ ಇನ್ಫಾರ್ಮೇಷನ್ ಬೇಕಂದರೆ ಮೈ ಪೇಮೆಂಟ್ ವಿಡಿಯೋನೇ ನೋಡಿ, ಅದು LS ಜಾಬ್ಗೆ ಮಾತ್ರ. ಈಗ ಲ್ಯಾಂಡ್ ಸರ್ವೇರ್ ಕಾಲ್ ಮಾಡಿದಾರಲ್ಲ ಅದು ಟೆಂಪರ್ವರಿ ಜಾಬ್ ಆರ್ ವಾಟ್, ಅಂದರೆ ಇದು ಟೆಂಪರ್ವರಿ KPSCಯಿಂದ ಕಾಲ್ ಮಾಡಿರೋದು ಯಾವುದೂ ಟೆಂಪರ್ವರಿ ಅಲ್ಲ, ಇದು ಗೌರ್ಮೆಂಟ್ ಜಾಬ್ ಅಂತಲೇ ಇರೋದು. 2000 ಮತ್ತು 250 ಪೋಸ್ಟ್ಗೆ ಏನು ಡಿಫ್ರೆನ್ಸ್ ಅಂದರೆ ಈಗ ಕಾಲ್ ಮಾಡಿರೋದು ಪ್ರೆಸೆಂಟ್ ಈಗ ಚಾಲ್ತಿಯಲ್ಲಿರೋಂತಹ ರಿಕ್ವೈರ್ಮೆಂಟಿಗೂ ಇವಾಗ ಆಲ್ರೆಡಿ ಟ್ರೈನಿಂಗ್ ತೊಗೊಂಡು ಲೈಸೆನ್ಸ್ ತೊಗೊಳೋಂಥವ್ರಿಗೂ ಏನು ಡಿಫ್ರೆನ್ಸ್ ಅಂದರೆ, ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಗೌರ್ಮೆಂಟ್ ಸರ್ವೇಯರ್ ಮತ್ತು ಲೈಸೆನ್ಸ್ ಲ್ಯಾಂಡ್ ಸರ್ವೇಯರ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ. ಅವರಿಗೇನಿಲ್ಲ, ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ. ಅವರು ಏನೇ ಪ್ರೋಗ್ರೆಸ್ ಮಾಡಿದ್ರು ಅವ್ರಿಗೆ ಅಷ್ಟು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಹೇಳಿ. ಅವರು ಆಫೀಸಲ್ಲೂ ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಅವರ ಟಾರ್ಗೆಟ್ ಏನು ಫೈಲ್ಸ್ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಮತ್ತು ಈ 250 ಪೋಸ್ಟಲ್ಲಿ ಇಷ್ಟು, ಮತ್ತು 2000 ಪೋಸ್ಟಲ್ಲಿ ಅವ್ರ ಟಾರ್ಗೆಟ್ ಏನಿರುತ್ತಲ್ಲ ಅಷ್ಟನ್ನು ಕ್ಲಿಯರ್ ಮಾಡಬೇಕಷ್ಟೇ. ಅವ್ರಿಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಅಲ್ಲ. ನಾನು ಇವಾಗ ತಾನೇ ಹೇಳಿದ್ನಲ್ಲ 870 ಮತ್ತು 360 ಏನಕ್ಕೆ ಕೊಡ್ತಾರೆ ಅಂತೇಳಿ, ಆ ರೀತಿ ಇರುವಂತಹ ಒಂದು ಜಾಬು. ಅದು 2000 ಪೋಸ್ಟಿಗೆ. ಇದೆರಡಕ್ಕೂ ಡಿಫ್ರೆನ್ಸ್ನ ನಾನು ಕ್ಲಿಯರಾಗಿ ವಿಡಿಯೋಲ್ಲಿ ಹೇಳಿದ್ದೀನಿ ಯಾವುದೋ ವಿಡಿಯೋದಲ್ಲಿ. ಬಟ್ ಅದು ಎಲ್ಲಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹ್ಯಾಶ್ಟ್ಯಾಗಲ್ಲಿ ಅಂದರೆ ಮೇಲ್ಗಡೆ ತಮ್ನೈಲಲ್ಲಿ ಇದೆಯೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ನೀವು ಸರ್ಚ್ ಮಾಡಿಕೊಂಡೇ ನೋಡಬೇಕು ಅದು ಯಾವ ವಿಡಿಯೋದಲ್ಲಿದೆ ಅಂತ ಹೇಳಿ. ಯಾಕಂದರೆ ಈ ಜಾಬ್ ಕಾಲಾದ್ಮೇಲೆ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಯಾವುದಾದ್ರೂ ಒಂದರಲ್ಲಿ ಖಂಡಿತ ಇದ್ದೇ ಇದೆ, ಅಷ್ಟು ಗೊತ್ತು ನನಗೆ. ಹಾಯ್ ಮ್ಯಾಮ್, ಐ ಆಮ್ ನಾಟ್ ಹ್ಯಾವ್ ಎ HK ಸರ್ಟಿಫಿಕೇಟ್ ಬಟ್ ಕ್ಯಾನ್ ಐ ಅಪ್ಲೈ ಗುಲ್ಬರ್ಗ ಫಾರ್ VA ಪೋಸ್ಟ್. ಅಂದರೆ ನೀವು ಕೇಳಿರೋದು VA ಪೋಸ್ಟಿಗೆ ಪರ್ಟಿಕ್ಯುಲರಾಗಿ ನೀವು ಅಪ್ಲೈ ಮಾಡ್ಬೋದು, ಯಾರಾದರೂ ಆಗಲಿ ಅಪ್ಲೈ ಮಾಡ್ಬೋದು. ಆದರೆ ನೀವು HK ಸರ್ಟಿಫಿಕೇಟ್ ಇಲ್ಲದೆ HKಗೆ ರಿಸರ್ವ್ ಇರುತ್ತಲ್ಲ ಆ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಕ್ಲಾರಿಟಿ ಇದ್ದರೆ ಪಾಪ ಇವರಿಗೆ ಕ್ಲಿಯರಾಗಿ ಹೇಳಿ ಏನಂತ ಹೇಳಿ, ಇದಕ್ಕೆ ಒಂದು ರಿಪ್ಲೈನ ಮಾಡಿ.
ಆಮೇಲೆ ಇನ್ನೊಂದು ಏನಂತ ಅಂತಂದರೆ HK ಸರ್ಟಿಫಿಕೇಟ್ನ ಬೇಗ ಮಾಡಿಸ್ಕೊಡೋ ರೀತಿ ಇದ್ದರೆ, ಅಂದರೆ ನಮ್ಮ ಐಡೆಂಟಿ ಕಾರ್ಡ್ನ ಬೇಗ ಮಾಡಿಕೊಡ್ತಾರಲ್ಲ ಆ ರೀತಿ ಏನಾದರೂ ಇದ್ದರೆ ಮಾಡಬಹುದು ಅಂತ ಅನಿಸುತ್ತೆ. VAಗೆ ಡಿಪ್ಲೊಮೊ VA ಬಗ್ಗೆ ನಾನು ಲಾಸ್ಟ್ ಒಂದು 2 ಮಿನಿಟ್ಸ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳ್ತೀನಿ. HK ಆ್ಯಂಡ್ ನಾನ್ HK ಎರಡೂ ಕಡೆ ಅಪ್ಲೈ ಮಾಡ್ಬೋದಾ ಮೇಡಮ್? ಇದು ನಾನೇನಂತ ಅಂದ್ಕೊಂಡಿದ್ದೆ, ಒಂದು ಎಕ್ಸಾಮ್ಗೆ ಅಂದರೆ ಒಂದು ಅಪ್ಲಿಕೆಂಟ್ಗೆ ಒಂದು ID ಅಂತ ಇರುತ್ತೆ, ಅಂದರೆ ಆಧಾರ್ ಅಂತ ಇರುತ್ತೆ, ಅದ್ರ ಮೇಲೆ ಒಂದೇ ಸರಿ ಅಪ್ಲೈ ಮಾಡೋಕ್ಕಾಗೋದು ಅಂತ ನಾನು ಅಂದ್ಕೊಂಡಿದ್ದೆ. ಇದೇನಂತಂದರೆ ಒಂದು 100 ಮಾರ್ಕ್ಸ್ಗೆ 90 ಸ್ಕೋರ್ ಮಾಡಿದ್ದೀವಿ ಅಂದರೆ HKಗೆ ಕನ್ಸಿಡರ್ ಮಾಡ್ತಾರೆ. HKಲಿ 90ಗಿಂತ ಜಾಸ್ತಿ ಯಾರು ಸ್ಕೋರ್ ಮಾಡಿಲ್ಲ ಅಂದರೆ ನೀವು ಸೆಲೆಕ್ಟ್ ಆಗ್ತೀರಾ, ಇಲ್ಲ ಅಂದರೆ ನಾನ್ HKಗೆ ಹಾಕೋತಾರೆ. ಆ ರೀತಿ ಅಂದರೆ HKಲಿ ಒಂದು HKಗೆ ಸಪ್ರೇಟ್ ರ್ಯಾಂಕಿಂಗು, ನಾನ್ HKಗೆ ಸಪ್ರೇಟ್ ರ್ಯಾಂಕಿಂಗ್ ಅಂತ ಹೇಳಿ ಅರ್ಥ ಆಯಿತು ನನಗೆ. ಒಂದು ಎಕ್ಸಾಮ್ ಮಾಡ್ತಾರೆ ಮ್ಯಾಮ್, ಅಂದರೆ ಒಂದೇ ಎಕ್ಸಾಮ್ ಮಾಡ್ತಾರಂತೆ. ಇವರು ರಿಪ್ಲೈ ಮಾಡಿದ್ದಾರೆ ನೋಡಿ ರವಿ, ಇದನ್ನು ಓದ್ಕೊಳ್ಳಿ ಒಂದ್ಸರಿ. ಇಲ್ಲಿ ಕೇಳಿದ್ರೆ ಮೇಡಮ್ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಹೇಳಿ ಪ್ಲೀಸ್ ಅಂತ ಹೇಳಿ. ಯಾವ ಜಿಲ್ಲೆ ಅಂತಂದರೆ ನಿಮಗೆ ಮೋಸ್ಟ್ಲಿ ಈ ಸರಿ ಇದು ಯಾವಾಗ ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತೆ ಅಂತಂದರೆ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ನಾವು ಅಪ್ಲೈ ಮಾಡ್ತೀವಲ್ಲ ಆವಾಗ ಸಿಗುತ್ತೆ. ಜಿಲ್ಲೆಗಂತ ಕೇಳಿದಾರಾ ಇಲ್ವಾ ಅಂತ ಹೇಳಿ. ಅಂದರೆ ಇವಾಗ ಅಲ್ಲಿ ಆಪ್ಷನ್ ಕೊಟ್ಟಿದ್ದರೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಅಪ್ಲೈ ಮಾಡಬಹುದು. ಬೈ ಚಾನ್ಸ್ ಮಾಡಬೇಕಂತ ಏನಾದರೂ ಇದ್ದರೆ ನಾನು ಆವಾಗ ಇದಕ್ಕೆ ರಿಪ್ಲೈ ಮಾಡ್ತೀನಿ. ಮೋಸ್ಟ್ಲಿ ಆ ರೀತಿ ಸರಿ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದು ನೋಡಿ ಇಲ್ಲಿ ಸೈಡಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಟ್ರಾಕ್ಟಿವ್ ಸ್ಯಾಲರಿ ಇನ್ ಕರ್ನಾಟಕ ಅಂತೇಳಿ 4 ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ್ಯಾವುದು ಅಂತ ಕೇಳಿದ್ದೀರಾ, ಇದು ಕಮ್ಯುನಿಟಿ ಪೋಸ್ಟಲ್ಲಿ ಅಂದರೆ ಎಷ್ಟು ಜಾಬ್ ಇದೆ ಇವಾಗ ಪ್ರೆಸೆಂಟ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿರೋದಕ್ಕೆ ನೀವು ಕೇಳಿರೋದು ಯಾವ್ಯಾವ ಪೋಸ್ಟ್ ಅದನ್ನು ಒಂದು ಲೀಸ್ಟ್ ಕಳಿಸಿ ಅಂತ ಹೇಳಿ. ಅದನ್ನು ಹೇಗೆ ನೋಡಬೇಕು ಅಂತ ಆ ವಿಡಿಯೋದಲ್ಲಿದೆ. ಅಂದರೆ ನಾನು ಇವಾಗ ಏನು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಅದನ್ನು ಹೇಗೆ ಓಪನ್ ಮಾಡಬೇಕಂತ ಹೇಳಿ. ಇದೊಂದು ಥರ್ಡ್ ಪಾರ್ಟಿ ವೆಬ್ಸೈಟೇ, www.jobalert.com ಅಂತ ಏನೋ ಇದೆ. ಅಲ್ಲಿ KA ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಪೋಸ್ಟ್ಸು ಬರುತ್ತೆ. ಅದನ್ನು ನಾನು ಆವಾಗ ಏನು ವಿಡಿಯೋ ಮಾಡಬೇಕಂತ ಗೊತ್ತಿಲ್ಲದಲೇ ಐಡಿಯಾ ಹೇಳ್ತಿದ್ದಾಗ ಅದನ್ನು ನಾನು ಹಾಕಿದ್ದೆ, ಏನು ವಿಡಿಯೋ ಏನಾಗಲಿ ಅಂತ ಹೇಳಿ. ಈಗ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಈ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಡಿಪಾರ್ಟ್ಮೆಂಟಲ್ಲೇ ಇರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಿಕೊಂಡು, ಅಂದರೆ 4 ಇಯರ್ಸ್ ಬ್ಯಾಕ್ ಇದೆ, ಫುಲ್ ಲಾಸ್ಟ್ ಹೋದರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಪೋಸ್ಟ್ ಇದೆ ಅಂತ. ಪುನಶ್ಚೇತನ ತರಬೇತಿ ಬಗ್ಗೆ ನನಗೆ ಯಾವುದೇ ಅಪ್ಡೇಟ್ಸು ಸಿಕ್ಕಿಲ್ಲ, ಹಾಗಾಗಿ ನಾನು ಏನೂ ರಿಪ್ಲೈ ಮಾಡ್ತಾಯಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ಥರ್ಡ್ ಲಿಸ್ಟ್ ಬಗ್ಗೆ ಕೇಳಿದರೆ ಏನೂ ರಿಪ್ಲೈ ಮಾಡಲ್ಲ. ನನಗೇನಾದರೂ ಅಪ್ಡೇಟ್ ಸಿಕ್ಕಿದ್ರೆ ರಿಪ್ಲೈ ಮಾಡ್ಬೋದು. ಬೇರೆ ಯೂಟ್ಯೂಬರ್ಸ್ ಥರ ಸಿಗದಿರೋ ಇದು ಏನೋ ಇನ್ಫಾರ್ಮೇಷನೇ ಸಿಕ್ಕಿರಲ್ಲ, ಸುಮ್ಮನೆ ಹೇಳೋಕ್ಕಾಗತ್ತಾ? ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಈಗ 1ನೇ ತಾರೀಕು ಲಾಗಿನ್ ಓಪನ್ ಆಗುತ್ತೆ ಅಂತ ಹೇಳಿ ಸಿಕ್ಕಿತ್ತು, ಬಟ್ ಅದು ಫೇಕ್ ಆಯಿತು, ಅಂದರೆ ಸುಳ್ಳಾಯಿತು, ಕೊಡಲಿಲ್ಲ. ಆವಾಗ ನಿಮಗೆ ನನ್ನ ಮೇಲಿನ ನಂಬಿಕೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಆ ರೀತಿ ಫೇಕ್ ಇನ್ಫಾರ್ಮೇಷನ್ಸ್ನ ಕೊಡಲ್ಲ. SC ST ರಿಸರ್ವ್ ಪೋಸ್ಟ್ ಇದಾವ ಮೇಡಮ್? SC ಅಂತ ಮಾತ್ರ ಅಲ್ಲ, SC ST ಮತ್ತು ಟ್ರಾನ್ಸ್ಜೆಂಡರ್ಸ್ ಪ್ರತಿಯೊಬ್ಬೊಬ್ಬರಿಗೂ VA ಪೋಸ್ಟಲ್ಲೂ ಕೂಡ ರಿಸರ್ವೇಷನ್ ಇದೆ. ಮತ್ತು ಈಗ ಒಂದು ಸರ್ವೇಯರ್ ಪೋಸ್ಟಿಗೂ ಕೂಡ ರಿಸರ್ವೇಷನ್ ಇದೆ. HKಗೆ ರಿಸರ್ವೇಷನ್ ಅಂದರೆ ಹೈದರಾಬಾದ್ ಕರ್ನಾಟಕಗೆ ರಿಸರ್ವೇಷನ್ ಇದೆ ಅಂತಂದರೆ ಇದಕ್ಕೂ ಕೂಡ ಇರುತ್ತೆ. ಎಲ್ಲರಿಗೂ ಅವ್ರದ್ದೇ ಆದ ರಿಸರ್ವೇಷನ್ಸ್ ಇದೆ. ಅದನ್ನು ನಾನು ಮುಂದೆ ಡಿಸ್ಪ್ಲೇ ಮಾಡ್ತೀನಿ ಯಾವ್ಯಾವ ಕೆಟಗರಿಗೆ ಏನಂತ ಹೇಳಿ. ಗರ್ಲ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್. ಯಾವ ಜಾಬಲ್ಲಿ ಇಲ್ಲ ಗರ್ಲ್ಸ್ ಅನ್ನೋದು ನನಗೆ ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಗರ್ಲ್ಸ್ ಅಪ್ಲೈನೇ ಮಾಡೋಕ್ಕಾಗಲ್ಲ ಅನ್ನೋಂಥ ಯಾವುದಾದ್ರೂ ಒಂದು ಜಾಬ್ ಇದ್ದರೆ ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಗರ್ಲ್ಸ್ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಯಾಕೆ ಈ ಡೌಟ್ ಬಂತಂತಲೇ ನನಗೆ ಗೊತ್ತಾಗ್ತಿಲ್ಲ. ಎಲ್ಲಾದರೂ ಮಹಿಳೆಯರು ಅಪ್ಲೈ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಏನು ಅಂತ ಹೇಳಿ. ಖಂಡಿತ ಅಪ್ಲೈ ಮಾಡ್ಬೋದು. ನಿಮಗೆ ಅಂದರೆ ನಾನು ನಿಮಗೆ ಆಫೀಸ್ ವರ್ಕೇ ಕೊಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ನಿಮಗೆ 2 ವರ್ಕ್ನ ಕೊಡ್ತಾರೆ, ನೀವು ಫೀಲ್ಡ್ ವರ್ಕ್ನ ಮಾಡಬೇಕಾಗುತ್ತೆ. ನಂತರ ನೀವು ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್ ವೇದಶ್ರೀ ಅವ್ರಿಗೆ. ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದ್ದೀರಾ, ಜಾಬ್ ಅಪ್ಲೈ ಮಾಡೋಕ್ಕೆ ಡಿಪ್ಲೊಮೊ ಒರಿಜಿನಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾ? ಕಂಪಲ್ಸರಿ ಅದು ನನ್ನ ಹತ್ರ ಇನ್ನೂ ಬಂದಿಲ್ಲ ಬೋರ್ಡಿಂದ. ಪ್ಲೀಸ್ ಟೆಲ್ ಮೀ ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ ಇರುತ್ತೆ ಮ್ಯಾಮ್ ಅಂತ ಹೇಳಿ. ಇದಕ್ಕೆ ಒಂದು ನನಗೆ ತುಂಬ ಕನ್ಫ್ಯೂಷನ್ ಇದೆ ನನಗೂ. ಈಗ ನೆಕ್ಸ್ಟು ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಅದು ನೋಡಿ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದರೆ, ನಾವು ಏನು ಅಪ್ಲೋಡ್ ಮಾಡ್ತೀವಲ್ಲ ಆ ಡಾಕ್ಯುಮೆಂಟ್ಸೇ ಫೈನಲ್ ಅಂತೆ. ಏನು C ಕೆಟಗರಿ ಆಗಿರೋದ್ರಿಂದ, ಗ್ರೂಪ್ C ಕೆಟಗರಿ ಆಗಿರೋದ್ರಿಂದ, ಒಂದು ನಿಮಿಷ ಇರಿ ನಾನು ಅದನ್ನು ಓದ್ತೀನಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹುದ್ದೆ ಗ್ರೂಪ್ C ಹುದ್ದೆಗಳಾಗಿರೋದ್ರಿಂದ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸಿರುವ ಲಗತ್ತುಗಳ ಆಧಾರದ ಮೇಲೆ ಮಾತ್ರವೇ ದಾಖಲೆ ಪರಿಶೀಲನೆ ಮಾಡಲಾಗುವುದು.
ಅರ್ಥ ಆಯ್ತು ಅನಿಸುತ್ತೆ ನಿಮಗೆ. ಅವಶ್ಯಕ ಸಂದರ್ಭಗಳಲ್ಲಿ ಆಯೋಗವು ಮೂಲ ದಾಖಲೆಗಳ ಪರಿಶೀಲನೆ ನಡೆಸಲು ತೀರ್ಮಾನಿಸಿದಲ್ಲಿ ನೀವು ಅದನ್ನು ಕೂಡ ತೊಗೊಂಡು ಹೋಗಬೇಕಾಗತ್ತೆ. ಏನೇ ಸಂದರ್ಭವಿದ್ದರೂ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಸಂಬಂಧಿಸಿದ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಲಾದ ಪ್ರಮಾಣ ಪತ್ರವೇ ಅಂತಿಮವೆಂದು ತೀರ್ಮಾನಿಸುತ್ತಾರೆ. ಅಂದರೆ ಆದ್ದರಿಂದ ಅಭ್ಯರ್ಥಿಗಳು ಜಾಗರೂಕತೆಯಿಂದ ತಮಗೆ ಅನ್ವಯಿಸುವ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಗೋಚರಿಸುವ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ಅಂದರೆ ಕ್ಲಾರಿಟಿಯಿಂದ, ಅಂದರೆ ಕ್ಲೀನಾಗಿ ಕಾಣಿಸೋ ರೀತಿ, ಅಂದರೆ ಡಾಕ್ಯುಮೆಂಟ್ಸ್ ಕ್ಲೀನಾಗಿ ಕಾಣಿಸೋ ರೀತಿ ಅಪ್ಲೋಡ್ ಮಾಡಿ ಅನ್ನೋದು ಒಂದು. ಮತ್ತು ನೀವು ಒರಿಜಿನಲ್ಲೇ ಅಪ್ಲೋಡ್ ಮಾಡೋಕ್ಕೆ ಇವಾಗ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಲಾಸ್ಟ್ ಡೇಟ್ ಮುಗಿಯೋಷ್ಟೊತ್ತಿಗೆ ನಿಮಗೆ ಆ ಡಾಕ್ಯುಮೆಂಟ್ಸ್ನ ತೊಗೊಂಬರೋಕ್ಕಾಗಲಿಲ್ಲ ಅಂದರೆ ಅಟೆಸ್ಟ್ ಮಾಡಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳಿಂದ ಒಂದು ಸೀಲ್ ಸೈನ್ ಹಾಕ್ಸ್ಕೊಂಡು ಅದನ್ನು ಸದ್ಯಕ್ಕೆ ಅಪ್ಲೋಡ್ ಮಾಡಿರಿ. ಆ ರೀತಿ ಇವರು ಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಟೈಮಲ್ಲಿ ನಮ್ಮ ಸರ್ಟಿಫಿಕೇಟ್ ನಮ್ಮ ಹತ್ರ ಇಲ್ಲ ಅಂತಂದರೆ ಅದು ನಮ್ಮ ಫಾಲ್ಟ್ ಆಗೋಲ್ಲ. ಯಾಕಂದರೆ ಇನ್ನೂ ಡಿಪಾರ್ಟ್ಮೆಂಟ್, ಅಂದರೆ ಗೌರ್ಮೆಂಟ್ ಒಂದು ಕಾಲೇಜುಗಳಿಂದ ನಮಗೆ ಸಿಕ್ಕೇ ಇಲ್ಲ ಸರ್ಟಿಫಿಕೇಟು ಅಂದರೆ ನಾವು ಹೆಂಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಬಟ್ ನಾವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ತಾನೆ. ಹಾಗಾಗಿ ನೀವು ಅಟೆಸ್ಟ್ ಮಾಡಿಸಿ ಅಪ್ಲೋಡ್ ಮಾಡಿ, ಆಮೇಲೆ ನೀವು ಒರಿಜಿನಲ್ ಸಬ್ಮಿಟ್ ಮಾಡಿ. ಅಭ್ಯರ್ಥಿಗಳು ಇದೊಂದು ಸೂಚನೆ ಕ್ಲೀನಾಗಿ ಓದ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ವಿವರಗಳನ್ನು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಅಂದರೆ ಇದು ಎಲ್ಲ ಜಾಬಿಗೂ ಅನ್ವಯಿಸುತ್ತೆ. ಸರಿಯಾಗಿದೆಯಾ ಇಲ್ವಾ ಅಂತೇಳಿ ನೀವು ಅದು ಸರಿ ನೋಡಬೇಕಾಗತ್ತೆ. ನನ್ನ ಫ್ರೆಂಡ್ ಒಬ್ಬಳು PU ಮಾರ್ಕ್ಸ್ ಕಾರ್ಡ್ಗೂ 10th ಮಾರ್ಕ್ಸ್ ಕಾರ್ಡ್ನೇ ಅಪ್ಲೋಡ್ ಮಾಡಿದ್ಲು. ಅಂದರೆ ಅದು ಸೈಬರ್ ಸೆಂಟ್ರವ್ರು ಮಾಡಿದ ಮಿಸ್ಟೇಕು. ಹಾಗಾಗಿ ಅವಳನ್ನ ರಿಜೆಕ್ಟ್ ಮಾಡಿದರು, ನನಗೆ ನೆನಪಿದ್ದಂಗೆ. ಆ ರೀತಿ ಮತ್ತು ಇಲ್ಲಿ ಇಮೇಲ್ ಮಾಡೋಕ್ಕೂ ಪರ್ಮಿಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಮತ್ತು ಸ್ಯಾಲ್ರಿ ಕೇಳಿದ್ರಿ, ಪೇ ಸ್ಕೇಲು 23,500 ಇಂದ 47,650ವರೆಗೂ ಇರುತ್ತೆ. ಇನ್ಕ್ರಿಮೆಂಟ್ಸ್ ಇರುತ್ತೆ. ಗೌರ್ಮೆಂಟ್ ಒಂದು ಎಂಪ್ಲಾಯೀಸ್ಗೆ ಏನೆಲ್ಲ ಫೆಸಿಲಿಟಿ ಇರುತ್ತೆ ನಿಮಗೂ ಇರುತ್ತೆ. 11/3/24ನೇ ತಾರೀಕು, ಅಂದರೆ ಈ ತಿಂಗಳು ಮಾರ್ಚ್ 11ನೇ ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಪ್ಲೈ ಮಾಡೋದಂತ ಹೇಳಿ ಅಂತ ಹೇಳಿದ್ದೀರಾ, ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ನಾನು ಅಪ್ಲೈ ಮಾಡಲೇಬೇಕಲ್ಲ. 10th ಲಾಸ್ಟ್ ಡೇಟ್ ಇರುತ್ತೆ. ಇದು ಟೆಂಟೇಟಿವ್ ಡೇಟ್, ಅದು ಕಂಪಲ್ಸರಿ ಅದೇ ಡೇಟ್ಗೆ ಕೊಡಲ್ಲ. ಮತ್ತು ವಿದ್ಯಾರ್ಹತೆ ಬಗ್ಗೆ ತುಂಬ ಜನ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದನ್ನು ಕ್ಲಿಯರಾಗಿ ಓದ್ಕೊಬಿಡಿ. BE ಮತ್ತು BTech ಆಗಿರಬೇಕು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋದಲ್ಲಿ ಉತ್ತೀರ್ಣರಾಗಿರಬೇಕು. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರಬೇಕು, ಅಥವಾ BE BTech ಆಗಿರಬೇಕು. ಇದನ್ನು ಬಿಟ್ಟರೆ ಇನ್ನೇನು ನಡೆಯಲ್ಲ. ಅದಾದಮೇಲೆ PUಲಿ, ಅಂದರೆ ಸೆಕೆಂಡ್ PUCಲಿ ಅದು CBSE ಇರ್ಬೋದು ಅಥವಾ ICSE ಸಿಲಬಸ್ ಇರ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ತೊಗೊಂಡಿರ್ರಿ ನೀವು. 100% ನೀವು ಸೈನ್ಸೇ ತೊಗೊಂಡಿರಬೇಕು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ತೊಗೊಂಡಿರಬೇಕು. ಅಂದರೆ PCM ಆ ರೀತಿ. ಅಂದರೆ M ಅನ್ನೋದು, ಅಂದರೆ ಮ್ಯಾಥಮೆಟಿಕ್ಸ್ ಅನ್ನೋದು ಇರಲೇಬೇಕು. ಅದರಲ್ಲಿ 60 ಅಬೋವ್ ಇರಬೇಕು, ಕಡಿಮೆ ಇಲ್ಲದಂತೆ. 60 ಇದ್ರೂ ನಡೆಯುತ್ತೆ, 60ಗಿಂತ ಕಡಿಮೆ ಇರಬಾರ್ದು ಅಂತ ಅಲ್ಲಿ ಹೇಳಿರೋದು. ಮತ್ತು ಅದೇ ಸರ್ವೆ ಟ್ರೇಡಲ್ಲಿರೋರು ಅಪ್ಲೈ ಮಾಡ್ಬೋದು. ITI ಆಗಿರೋರು ಕೂಡ ಮಾಡಬಹುದು. ಅದರಲ್ಲೂ ITIಯಲ್ಲಿ ಸರ್ವೆ ಟ್ರೇಡಿಂಗ್ಸ್ನೇ ನೀವು ಸಬ್ಜೆಕ್ಟಾಗಿ ತೊಗೊಂಡಿರ್ಬೋದು. ಮತ್ತು ಸರ್ವೆ ಕೋರ್ಸ್ ಅಂತಲೇ ಇದೆ, ಅದನ್ನು ತೊಗೊಂಡಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು SLCಲಿ, ಅಂದರೆ ಇದು ನಿಮಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಅಪ್ಲೈ ಮಾಡ್ತೀರಲ್ವ ಜಾಬ್ಗೆ, ಆವಾಗ ಇಂಪಾರ್ಟೆಂಟ್ ಆಗುತ್ತೆ. SLCಯಲ್ಲಿ 2002 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದವರು ನಿಮ್ಮ ಮಾರ್ಕ್ಸ್ ಮತ್ತು ಅದನ್ನೆಲ್ಲ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಂತೆ. 2003 ಮತ್ತು ನಂತರ ಅಧ್ಯಯನ ಮಾಡಿದ SLC ಅಭ್ಯರ್ಥಿಗಳು ರಿಜಿಸ್ಟರ್ ನಂಬರ್, ಅಂದರೆ ನಿಮಗೆ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರಲ್ಲ, ಅದರಿಂದ ನೀವು ಅಪ್ಲೈ ಮಾಡ್ಬೋದಂತೆ. CBSEಲೂ ಅಷ್ಟೇ 2003 ಅಥವಾ ಅದಕ್ಕಿಂತ ಹಿಂದೆ ಅಪ್ಲೈ ಮಾಡಿರೋರು ಸೇಮು. ಮತ್ತು PUCಲೂ ಅಷ್ಟೇ. ಇಲ್ಲಿ ಪರ್ಟಿಕ್ಯುಲರಾಗಿ ಈ ಡೇಟ್ ಅಂತ ಹೇಳಿ ಇದ್ರ ಹಿಂದೆ ಇರೋರೆಲ್ಲ ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಬೇಕು. ಆ ಡೇಟ್ಗಿಂತ ಮುಂದೆ ಇರೋರೆಲ್ಲ ರಿಜಿಸ್ಟರ್ ನಂಬರಿಂದ ಎಂಟ್ರಿ ಮಾಡಬೇಕಂತ ಇದೆ. ನಿಮ್ಮ ಅರ್ಜಿದಾರರ ವಿವರ ಪುಟದಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಒದಗಿಸಿ ಮತ್ತು ಸೇವ್ ಉಳಿಸಿ ಬಟನನ್ನು ಬಳಸಿಕೊಂಡು ಅದನ್ನು ಉಳಿಸಲು ಖಚಿತಪಡಿಸಿಕೊಳ್ಳಿ. ಅಂದರೆ ನೀವು ಇದು ಅಪ್ಲೈ ಮಾಡಬೇಕಾದ್ರೆ ನೀವು 2002ನೇ ಬ್ಯಾಚ, 7ನೇ ಬ್ಯಾಚ, PUCಲಿ ಯಾವ ಒಂದು ಇದರಲ್ಲಿದ್ರಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇದೊಂದು ಪಾಯಿಂಟ್ ನಾನು ಆ್ಯಡ್ ಮಾಡಿದ್ದೀನಿ ಈ ಒಂದು ವಿಡಿಯೋಗೆ.
ಮತ್ತು ಕೇಳಿದ್ರಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ ಮೊದಲೇ ರಿಜಿಸ್ಟ್ರೇಷನ್ ಆಗ್ಬೋದು KPSC ವೆಬ್ಸೈಟ್ಗೆ. ನೀವು ಯಾವಾಗ ಬೇಕಾದರೂ ಫಸ್ಟೇ ಕೂಡ ರಿಜಿಸ್ಟ್ರ್ ಆಗಿರ್ಬೋದು, ನೀವು ಅಪ್ಲೈ ಮಾಡ್ದಲೇ ಇದ್ದಲ್ಲಿ ರಿಜಿಸ್ಟ್ರ್ ಆಗಿರ್ಬೋದು. ಇದು ಏನು 2 ವರ್ಷ ಕಾಲ ಪರಿವೀಕ್ಷಣಾ ಅವಧಿ, ಅಂದರೆ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ ಅಂತೇಳಿ. ಅದರೊಳಗಡೆ ನಿಮಗೆ ಯಾವುದೇ ಕಂಪ್ಲೇಂಟ್ಸ್ ಬರಬಾರ್ದು, ನಿಮ್ಮ ಮೇಲೆ ಯಾವುದೇ ದೂರುಗಳು ದಾಖಲಾಗಿರಬಾರ್ದು ಅಂತ ಹೇಳಿ ಅದೊಂದು ಪೀರಿಯಡ್ ಇರೋದು 2 ಇಯರ್ಸ್ ಅಂತ ಹೇಳಿ. ಅದರ ಮಧ್ಯದಲ್ಲಿ ನೀವು ಏನಾದರೂ ಒಂದು ಲೋಪದೋಷಗಳಿಂದ ಅಂದರೆ ಸಿಗಾಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ಕೆಲಸದಿಂದ ಯಾವಾಗ ಬೇಕಾದರೂ ತೆಗಿಬೋದು. ಈ 6 ತಿಂಗಳು ಟ್ರೈನಿಂಗ್ ಪೀರಿಯಡ್ ಕೇಳಿರೋರ್ಗು ಅಷ್ಟೇ. 9 ತಿಂಗಳು PU ಮೇಲೆ ಯಾರು ಎಕ್ಸಾಮ್ಗೆ ಅಟೆಂಡ್ ಮಾಡಿರ್ತೀರ ಅವ್ರಿಗೆ 9 ತಿಂಗಳು ಇರುತ್ತೆ. ಮತ್ತು ಇಂಜಿನಿಯರಿಂಗ್ ಮೇಲೆ ಅಟೆಂಡ್ ಮಾಡಿರೋರಿಗೆ 6 ತಿಂಗಳು ಇರುತ್ತೆ ಅಂತ ಹೇಳಿದ್ದಾರೆ. ವೃತ್ತಿ ಬುನಾದಿ ತರಬೇತಿಯ ನಂತರ ಅಭ್ಯರ್ಥಿಗಳು ಭೂಮಾಪಕರ ವೃತ್ತಿ ಬುನಾದಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. ಅಂದರೆ ಈಗ ಏನು ಸೇಮ್ ಲೈಸೆನ್ಸ್ ಸರ್ವೇಯರ್ಗೆ ಟ್ರೈನಿಂಗಲ್ಲಿ 100% ಪಾಸ್ ಆಗಲೇಬೇಕು ಅಂತ ಒಂದು ಕಂಡೀಷನ್ ಇದೆಯಲ್ಲ, ಇಲ್ಲೂ ಕೂಡ ಅದೇ ರೀತಿ ಒಂದು ಕಂಡೀಷನ್ ಇರುತ್ತೆ. ಒಂದು ವೇಳೆ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುತ್ತದೆ. ಅಂದರೆ ಅಲ್ಲೂ ಕೂಡ ನಿಮಗೆ ಇನ್ನೊಂದು ಚಾನ್ಸ್ ಇರುತ್ತೆ ಅಂತ ಹೇಳಿ. ಕನ್ನಡ ಭಾಷಾ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿದ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಯಾರೋ ಕೇಳಿದ್ರಿ ಬೇರೆ ಸೆಂಟ್ರು ಚೂಸ್ ಮಾಡ್ಬೋದು ಅಂತ. ಚೂಸ್ ಮಾಡೋಂಗಿಲ್ಲ. ಮತ್ತು ಈ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಅವರು ತುಂಬ ನನಗೆ ಕ್ವಶನ್ ಹಾಕಿದ್ದೀರಾ. ಈ ರೂರಲ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಗೆ ಅಷ್ಟೇನು ವ್ಯತ್ಯಾಸ ಇಲ್ಲ. ರೂರಲ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಭಾಗದಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ಓದಿರೋರು ಅಂತ ಹೇಳಿ. ಈ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂದರೆ ನೀವು 10th ಅಷ್ಟೇ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂತ ಅಲ್ಲ, 1ರಿಂದ 10ನೇ ತರಗತಿವರೆಗೂ 2ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ರೂ ನಡೆಯಲ್ಲ. 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲ, ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಅರ್ಥ ಮಾಡ್ಕೊಳ್ಳಿ ಇದನ್ನು ಕ್ಲಿಯರಾಗಿ. ಈ ಗ್ರಾಮೀಣ ಪ್ರದೇಶದ ಭಾಗದವರು ಅಂತಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸನ್ನ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು, ಅಂದರೆ ವಿಲೇಜ್ ಸೈಡಲ್ಲಿ ಓದಿರಬೇಕು ಅಂತ ಹೇಳಿ ಅದು ಇರೋದು. ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 10th ಕನ್ನಡ ಮಾಧ್ಯಮ ಅಂತ ಇದ್ದರೆ ಆಗಲ್ಲ. ಈ ನೋಟಿಫಿಕೇಷನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಿದ್ರಿ ಯಾರೋ ಒಬ್ಬರು. ನೋಟಿಫಿಕೇಷನ್ನ ಪಾಸ್ ಮಾಡಿ ಓದೋಕ್ಕಾಗಲ್ಲ. ನೋಟಿಫಿಕೇಷನ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಸ್ವಲ್ಪ ಜನ ಕೇಳಿದ್ದೀರಾ. ಅಲ್ಲಿ ಒಂದು ನೋಟಿಫಿಕೇಷನ್ ನಾನು ಹೇಳಿರೋದ್ರಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಇತ್ತು, kpsc.car.nic.in ಅಂತ ಹೇಳಿ. ಈ ರೀತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ಒಂದು ಅಫಿಷಿಯಲ್ ವೆಬ್ಸೈಟು. ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗಳು ಕೂಡ ಇದ್ದಾವೆ ನೋಡಿ. ಈ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಕೂಡ ಬರ್ತವೆ, ಕೆಲವೊಂದು ಬರ್ತವೆ ನೋಡಿ. ಇದೆಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಾಗತ್ತೆ. ಆದರೆ ಇದು ಒಂದು ಅಫಿಷಿಯಲ್ ವೆಬ್ಸೈಟು. ಫಸ್ಟ್ಗೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ವಾಟ್ ನ್ಯೂ, ಹೊಸದು ಏನು ಅಂತೇಳಿ. ಈ ಒಂದು ವೆಬ್ಸೈಟ್ನಲ್ಲಿ ಹೊಸ ನೇಮಕಾತಿಗಳನ್ನು ಕೂಡ ನೀವು ಇನ್ಫಾರ್ಮೇಷನ್ಸ್ನ ತೊಗೋಬೋದು. ಇಲ್ಲಿ ನೋಟಿಫಿಕೇಷನ್ ರಿಗಾರ್ಡಿಂಗ್ ಲ್ಯಾಂಡ್ ಸರ್ವೇರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. VA ಪೋಸ್ಟ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ, ಅದಕ್ಕೆ ಹೇಳ್ತೀನಿ ಇವಾಗ ಇನ್ಫಾರ್ಮೇಷನ್. VA ಪೋಸ್ಟ್ ಬಗ್ಗೆ 1000 ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಇದರಲ್ಲಿ 21,400 ಇಂದ 42,000ವರೆಗೂ ಸ್ಯಾಲ್ರಿ ಇರುತ್ತೆ. ಇವ್ರನ್ನ ವಿಲೇಜ್ ಅಕೌಂಟೆಂಟ್ ಅಂತ ಅನ್ನೋ ಹಾಗಿಲ್ಲ, ಈಗ ಗ್ರಾಮ ಆಡಳಿತ ಅಧಿಕಾರಿ ಅಂತಲೇ ಅನ್ಬೇಕು ಅಂತ ಹೇಳಿ ಒಂದು ನೋಟಿಫಿಕೇಷನ್ ಬಂದಿತ್ತು. ಹಾಗಾಗಿ ಇವ್ರನ್ನ ಗ್ರಾಮ ಆಡಳಿತ ಅಧಿಕಾರಿ ಅಂತಲೇ ಹೇಳಬೇಕು. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಿಗರು ಅಂತ ಇವರನ್ನು ಕರೀತಾ ಇದ್ದರು. ಈ ಪೋಸ್ಟ್ಗೆ ಇಷ್ಟು ವರ್ಷ ಎಕ್ಸಾಮ್ ಇರಲಿಲ್ಲ. ಈಗ ಕೊರೋನಾ ಬ್ಯಾಚಲ್ಲಿ ಪಾಸಾಗಿರೋ ವಿದ್ಯಾರ್ಥಿಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಮತ್ತು ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಇದೊಂದು ಮತ್ತೆ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ತುಂಬ ಡಿಸ್ಕಷನ್ಗಳಾಗಿ ಯಾವುದು ಸರಿ ಅಂತ ಹೇಳಿ ಗೌರ್ಮೆಂಟ್ ಅವರು ಸೆಲೆಕ್ಟ್ ಮಾಡಿ ಇದಕ್ಕೆ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರದ್ದು ಒಂದು ಕ್ವಶನ್ ಪೇಪರ್ ಅಥವಾ ಸಿಲೆಬಸ್ ನನಗೆ ಸಿಕ್ಕಾಗ ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಓದ್ಕೋಬೇಕು ಅಂತ ಹೇಳಿ. ಇದಕ್ಕೆ ಶಿಕ್ಷಣ ಬಂದು ದ್ವಿತೀಯ PUC ಅಥವಾ ತತ್ಸಮಾನ ಅಂತ ಇದೆ. PUCನ ಓದಿರಬೇಕು ಕಂಪಲ್ಸರಿ. CBSE ಅಥವಾ ICSE ಮಂಡಳಿ ಯಾವುದಾದ್ರೂ ಆಗಿದ್ರೂ ನಡೆಯುತ್ತೆ. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಒಟ್ನಲ್ಲಿ 12ನೇ ಕ್ಲಾಸು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಶಿಕ್ಷಣ ಅಥವಾ ಪ್ರೌಢ ಕೋರ್ಸ್
ಆದ್ರೂ ನೀವು ಮಾಡಿರ್ಬೋದಂತೆ. 3 ವರ್ಷಗಳ ಡಿಪ್ಲೊಮೊ ಅಂದರೆ 3 ವರ್ಷ ಡಿಪ್ಲೊಮೊ ಆಗಿದ್ರೂ ನಡೆಯುತ್ತೆ, ಪಾಸ್ ಆಗಿರಬೇಕು ಎಲ್ಲ ಸಬ್ಜೆಕ್ಟ್ಸಲ್ಲೂ. 2 ವರ್ಷಗಳ ITI ಕೋರ್ಸ್ ಆಗಿದ್ರೂ ನಡೆಯುತ್ತೆ. 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮ್ ಅಂದರೆ ತತ್ಸಮಾನ ಅಂದರೆ ಕೊಟ್ಬಿಟ್ಟಿದ್ದಾರೆ, PUಗೆ ಈಕ್ವಲ್ ಆಗಿ ಯಾವ್ಯಾವುದೇ ಕ್ವಾಲಿಫಿಕೇಷನ್ ಇದೆ ಅವ್ರು ಎಲ್ಲರೂ ಅಪ್ಲೈ ಮಾಡಬಹುದು ಅಂತ ಇದ್ರ ಒಂದು ಕ್ಲಾರಿಟಿ ಇಲ್ಲಿ. ಮತ್ತು ಇನ್ನೊಂದೇನು ಕೊಟ್ಟಿದ್ದಾರೆ, ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಮೈನ್ ಸಬ್ಜೆಕ್ಟ್ಸಲ್ಲಿ ಒಂದರಲ್ಲಿ ಉತ್ತೀರ್ಣ ಆಗಿರಬೇಕಂತೆ. ಪಿಂಚಣಿ ಸೌಲಭ್ಯ ಅಂದರೆ ಪೆನ್ಷನ್ ಅಂತ ಅನಿಸುತ್ತೆ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ, ಪಿಂಚಣಿ ರಹಿತ. ವಯೋಮಿತಿಯಲ್ಲಿ ಸಡಿಲತೆ ಅವರವರ ಕ್ಯಾಟಗರಿಗೆ ತಕ್ಕನಾಗೆ ಗರಿಷ್ಠ ವಯೋಮಿತಿ ಮತ್ತು ಕನಿಷ್ಠ ವಯೋಮಿತಿ. ಕನಿಷ್ಠ ಎಲ್ಲರಿಗೂ 18 ವರ್ಷ ಇರಲೇಬೇಕು. ಅದು ಯಾವಾಗ ನೀವು ಅಪ್ಲೈ ಮಾಡೋ ಕೊನೆ ಡೇಟಲ್ಲಿ 18 ದಿನ ಆಗಿದ್ರೂ ಪರವಾಗಿಲ್ಲ, ಆ ರೀತಿ. ಮೀನ್ಸ್ 18 ದಿನ ಅಲ್ಲ, 18 ವರ್ಷ ಆಗಿದ್ರೂ ಪರವಾಗಿಲ್ಲ. ಅಂದರೆ ನಾನು ಇವತ್ತು ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಇವತ್ತು ಲಾಸ್ಟ್ ಡೇಟ್ ಒಳಗಡೆ 18 ವರ್ಷ ಆಗಿರಬೇಕು ಅಂತ ಕೇಳ್ತಿದ್ದಾರೆ. ಮತ್ತು ಇದಕ್ಕೆ ಒಂದು ಅಫಿಷಿಯಲ್ ವೆಬ್ಸೈಟ್ ನಾನು ಸೇಮು ಅದರಲ್ಲಿ ಆ ಜಾಬ್ಗೆ ಡೌನ್ಲೋಡ್ ಮಾಡೋ ಥರನೇ ಇದನ್ನು KEA.karnataka.nic.in ಅಲ್ಲಿ ಹೋದರೆ ಈ ಒಂದು ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ. ಆಮೇಲೆ ಇನ್ನೊಂದು ಕೇಳಿದ್ದೀರಾ, ಲಾಸ್ಟ್ ಡೇಟು ಕೇಳಿದ್ರಿ ಯಾರಾದರೂ, 3/4/2024 ಬಂದು ಲಾಸ್ಟ್ ಡೇಟು. ಶುಲ್ಕ ಪಾವತಿಗೆ 6/4/24 ಲಾಸ್ಟ್ ಡೇಟು. ಓಕೆನಾ. ಮತ್ತು ಸಾಮಾನ್ಯ ವರ್ಗದವರಿಗೆ 750 ರೂಪಾಯಿ ಒಂದು ಫೀಸ್ನ ಫಿಕ್ಸ್ ಮಾಡಿದ್ದಾರೆ. ಪರಿಶಿಷ್ಟ SC ST ಕ್ಯಾಟಗರಿ ಮತ್ತು ಸೈನಿಕ ಅಂಗವಿಕಲ ಆ ಕ್ಯಾಟಗರಿಯವ್ರಿಗೆ 500 ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇದರಲ್ಲೂ ಕೂಡ ಈ ಒಂದು ಪೋಸ್ಟಲ್ಲೂ ಕೂಡ ನಿಮಗೆ ರಿಫಂಡ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಯಾವ ಟೈಮಲ್ಲೂ ನಿಮಗೆ ರಿಫಂಡ್ ಮಾಡಲ್ಲ. ಮತ್ತು ಅದರಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಏನಾದರೂ ಮಿಸ್ಸಾಗಿ ಪೇಮೆಂಟ್ ಬೇರೆ ಕಡೆ ಹೋದರೆ ಅದಕ್ಕೂ ಇವರು ಜವಾಬ್ದಾರ ಆಗಿರಲ್ಲ. ಅದನ್ನು ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಇದು ಅಂಕಗಳು ಮೈನ್ ಎಕ್ಸಾಮ್ಗೆ ಕನ್ಸಿಡರ್ ಆಗಲ್ಲ. ಈ ಕನ್ನಡ ಕಡ್ಡಾಯ ಭಾಷೆ ಅಂತ ಹೇಳೋ ಒಂದು ಸಬ್ಜೆಕ್ಟು ನಿಮಗೆ ಸ್ಕೋರಿಗೆ ಕನ್ಸಿಡರ್ ಆಗಲ್ಲ. 50 ಅಂಕನ ಕಂಪಲ್ಸರಿ ತೊಗೋಬೇಕು. ಅಂದರೆ ನೀವು ಕನ್ನಡದಲ್ಲಿ ಪರ್ಫೆಕ್ಟ್ 150ಕ್ಕೆ 50 ತೊಗೊಂಡಿರೋರು ಪರ್ಫೆಕ್ಟ್ ಆಗಲ್ಲ, ಬಟ್ 50 ತೊಗೊಂಡಿರೋರು ಕನ್ನಡ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋರು ಅಂತ ಹೇಳಿ ಅದನ್ನು ಒಂದು ಅದರ ಪಾಸಿಂಗ್ ಮಾರ್ಕ್ಸ್, ಫೇಲಿಂಗ್ ಮಾರ್ಕ್ಸ್. ಪಾಸ್ 50 ಮೇಲೆ ನೀವು ಎಷ್ಟು ತೆಗೆದ್ರೂ ಅದಕ್ಕೆ ವ್ಯಾಲ್ಯೂ ಇಲ್ಲ, ಬಟ್ 50 ಕಂಪಲ್ಸರಿ ನೀವು ತೆಗಿಲೇಬೇಕು. ಅದನ್ನು ತೆಗ್ದೋರು ಮಾತ್ರ ಹುದ್ದೆಗೆ ಕನ್ಸಿಡರ್ ಮಾಡ್ತಾರೆ. ಅಂದರೆ 50 ಕಂಪಲ್ಸರಿ ಕನ್ನಡದಲ್ಲಿ ತೆಗ್ದಿರೋರು ಮಾತ್ರ ನೀವು ಜಾಬ್ಗೆ ಎಲಿಜಿಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲೂ ಕೂಡ 2 ಪತ್ರಿಕೆ ಇರುತ್ತೆ. ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ ಅಂತ ಹೇಳಿ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ. ಪ್ರಶ್ನೆ 2ರಲ್ಲಿ GK ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇರುತ್ತೆ. 2 hours ಟೈಮ್, 100 ಮಾರ್ಕ್ಸ್. ಮತ್ತು ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್, ಇದು ಯಾವ ರೀತಿ ಇರುತ್ತೆ, ನಾವು ಹೊಸಬ್ರು ಮೇಡಮ್ ಇನ್ನೂ ಎಕ್ಸಾಮ್ ಬರೆಯೋಕ್ಕೆ ಈ ರೀತಿ ಅಂತ ಹೇಳಿ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಆ ಜಾಬ್ಗೆ ಇರಲ್ಲ, ಬಟ್ ಈ ಜಾಬ್ಗೆ ಇರುತ್ತೆ. ಅಂದರೆ ವಿಲೇಜ್ ಅಕೌಂಟೆಂಟ್ ಜಾಬ್ಗೆ ಇರುತ್ತೆ, ಆ ಜಾಬ್ಗೆ ಇರಲ್ಲ. ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದರೆ ಏನಂದರೆ, ಈಗ 1 ಮಾರ್ಕ್ಸ್ನ 4 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನೀವು ಒಂದು ಕ್ವಶನ್ ಅಂದರೆ 4 ಪ್ರಶ್ನೆಗೆ ನೀವು ತಪ್ಪಾಗಿ ಉತ್ತರ ನೀಡಿದ್ರೆ 1 ಮಾರ್ಕ್ಸ್ ಒರಿಜಿನಲ್ ಮಾರ್ಕ್ಸ್ ಹೋಗುತ್ತೆ. ಅಂದರೆ ನೀವು ಇವಾಗ 26 ಸ್ಕೋರ್ ಮಾಡಿದ್ದೀರಾ, 4 ಯಾವುದೋ ಬೇರೆದಕ್ಕೆ ರಾಂಗ್ ಆನ್ಸರ್ ಮಾಡಿದ್ದೀರಾ, ನಿಮ್ಮ ಸ್ಕೋರ್ 25 ಆಗುತ್ತೆ. ಈ ರೀತಿ ಇದಕ್ಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಅನ್ನೋದು ಇರುತ್ತೆ. ಅಂದರೆ ನಿಮಗೆ ಉತ್ತರ ಗೊತ್ತಿದ್ದರೆ ಬರಿಬೇಕು, ಉತ್ತರ ಗೊತ್ತಿಲ್ಲ ಅಂದರೆ ಬಿಡಬೇಕು ಅನ್ನೋ ರೀತಿ ಇದು ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ. ಯಾಕಂದರೆ ಬೇರೆ ಗೊತ್ತಿಲ್ಲದವರೆಲ್ಲ ಸುಮ್ಮನೆ ಏನೋ ಒಂದು ಟಿಕ್ ಹಾಕ್ಬಿಡ್ತಾರೆ, ಸೆಲೆಕ್ಟ್ ಆಗಿಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ನ ತಂದಿರೋದು. ಇದೊಂದು ಕಾನ್ಸೆಪ್ಟು ಈ ಜಾಬಲ್ಲಿ ಇರುತ್ತೆ. ಮತ್ತು ಯಾವ್ಯಾವ ಕೆಟಗರಿ ಅವ್ರಿಗೆ ಎಷ್ಟೆಷ್ಟು ಮೀಸಲಾತಿ ಇರುತ್ತೆ ಅಂತ ಹೇಳಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ನಾನಿಲ್ಲಿ ಜನರಲ್ ಮೆರಿಟ್ ಅಂದರೆ ಏನು, ಅಂದರೆ ಯಾವ್ಯಾವ ಕೆಟಗರಿ ಅಂಡರ್ ನೀವು ಅಪ್ಲೈ ಮಾಡಬೇಕು, ಕಲ್ಯಾಣ ಕರ್ನಾಟಕ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ, ಅಲ್ಲಿ RPC ಅಂತಂದರೆ ಏನು, ರೆಸಿಡೆನ್ಷಿಯಲ್ ಪೇರೆಂಟ್ ಕಾರ್ಡ್ ಆ ರೀತಿ ಇರುವಂತಹ ಊರು ಆ ಪೋಸ್ಟಿಗೆ ಅಪ್ಲೈ ಮಾಡಬೇಕು. ವುಮೆನ್ಸ್ಗೆ ಪರ್ಟಿಕ್ಯುಲರ್ ರಿಸರ್ವೇಷನ್ ಇರುತ್ತೆ ಈ ಜಾಬಲ್ಲಿ. ಐ ಥಿಂಕ್ ನಾನು ಇಷ್ಟೋವರೆಗೂ ನೀಡಿರೋ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಡೌಟ್ ಬಂತು ಅಂತಂದರೆ ಇನ್ಸ್ಟಾಗ್ರಾಮ್ ID ಇದೆ, ಅದರಲ್ಲಿ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲೇ ನೀವು ಕಮೆಂಟ್ ಮಾಡ್ಬೋದು. ನಾನು ಪರ್ಟಿಕ್ಯುಲರಾಗಿ ನಿಮ್ಮ ಡೌಟ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎನಿವೇ
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.